ಇವತ್ತು ನಾನು ನನ್ನ ಚಪ್ಪಲಿ ಕಲೆಕ್ಷನ್ ಅನ್ನ ತೋರಿಸ್ತಾ ಇದ್ದೀನಿ. ಕಾಲೇಜ್ ಡೇಸ್ ಇಂದಾನು ಅಷ್ಟೇ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಮ್ಮ ಜೊತೆ ಮಲ್ಲೇಶ್ವರಂಗೆ ಹೋಗಿ 3,000 ಹಿಂಗೆಲ್ಲ ಬಿಲ್ ಮಾಡ್ಕೊಂಡ್ ಬರ್ತದೆ ಚಪ್ಪಲಿಗಳಿಗೆ. ಇದು ಪರಮಾನಂದರು ನೋಡಕ್ ಹೋಗಿದಾಗ ಭಕ್ತಿಯಿಂದ ಹಿಡ್ಕೊಂಡ್ ಬಂದಿದ್ದು 4.5 ವರ್ಷದ ಹಳೆ ಚಪ್ಪಲಿ ಇದೆ ಆಕ್ಚುಲಿ. ಇನ್ನೊಂದು ನನ್ಗೆ ಬೇಗ ಚಪ್ಪಲಿಗಳು ಕಚ್ಚತ್ತೆ. ಇದು ನನ್ನ ಮದುವೆಗೆ ಹೊಸದಲ್ಲಿ ತಗೊಂಡಿದ್ದು, ಶ್ರೀಲಂಕಾ ಹಾಕೊಂಡು ಬರೋಣ ಬೀಚು ಅಂತ. ಕವಡೆ ಎಲ್ಲ ಇದೆ ಇದರಲ್ಲಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಷ್ಟೊಂದು ಎಸ್ದು ಮಾಡಿ ಉಳ್ಕೊಂಡ್ರಂತ ಚಪ್ಪಲಿಗಳು. ಇದು ಶೂ ಕಲೆಕ್ಷನ್ ಅಲ್ಲ, ಬರೀ ಚಪ್ಪಲಿಗಳು ಮಾತ್ರ, ಫುಟ್ವೇರ್. ಲೆಟ್ಸ್ ಸ್ಟಾರ್ಟ್ ಮೈ ಫುಟ್ವೇರ್ ಕಲೆಕ್ಷನ್. ಸೊ ಎಸ್, ಇವತ್ತು ನಾನು ನನ್ನ ಚಪ್ಪಲಿ ಕಲೆಕ್ಷನ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ಯೂಟ್ಯೂಬ್ ವಿಡಿಯೋ. ಆಂಗಲ್ ಯಾವ ತರ ಇಡ್ಬೇಕು, ಹೇಗಿಡ್ಬೇಕು ಅನ್ನೋದು ತುಂಬಾ ಕಷ್ಟಪಟ್ಟು ಇಟ್ಟಿದ್ದೀನಿ. ಸೊ ಹಾಗಾಗಿ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಹೆಂಗಿದೆ ಅಂತಂದ್ರೆ, ದೇವಸ್ಥಾನದಲ್ಲಿ ಚಪ್ಪಲಿ ಆಚೆ ಇದು ಜಾತ್ರೆಗಳಲ್ಲಿ ಮಾಡ್ತಾರಲ್ಲ, ಆ ತರ ಹಾಕೊಂಡು ಕೂತಂಗಿದೆ. ಎಷ್ಟೊಂದು ಎಸ್ದು ಮಾಡಿ ಉಳ್ಕೊಂಡ್ರಂತ ಚಪ್ಪಲಿಗಳು. ಇದು ಶೂ ಕಲೆಕ್ಷನ್ ಅಲ್ಲ, ಬರೀ ಚಪ್ಪಲಿಗಳು ಮಾತ್ರ, ಫುಟ್ವೇರ್. ಸೊ ಲೆಟ್ಸ್ ಸ್ಟಾರ್ಟ್ ಮೈ ಫುಟ್ವೇರ್ ಕಲೆಕ್ಷನ್. ಸೊ ಹೋಗ್ ಕಾಣಿಸ್ತಾ ಇದೆ. ಇವನು ಸೇಲ್ಗಿದ್ದಾನೆ, ಇವನು ಕರ್ಕೊಂಡು ಹೋಗ್ಬಿಡಿ. ಆರಾಮಾಗ ಎಲ್ಲಿದ್ಯಾ, ಮುಖ ಎಲ್ಲಿದ್ಯಾ ಚಿನಿ? ಚಿನಿ ಬಾ ಇಲ್ಲಿ. ಎಲ್ಲಿದ್ಯಾ? ಸೊ ಯಾ, ಫಸ್ಟ್ಲಿ ನನ್ಗೆ ಚಪ್ಪಲಿಗಳಂದ್ರೆ ತುಂಬಾ 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 ಇಷ್ಟ. ನಾನು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀನಿ ಚಪ್ಪಲಿಗಳ ಬಗ್ಗೆ. ಇವಾಗಿಂದ ಅಂತಲ್ಲ, ಕಾಲೇಜ್ ಡೇಸ್ ಇಂದಾನು ಅಷ್ಟೇ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಮ್ಮ ಜೊತೆ ಮಲ್ಲೇಶ್ವರಂಗೆ ಹೋಗಿ 3,000 ಹಿಂಗೆಲ್ಲ ಬಿಲ್ ಮಾಡ್ಕೊಂಡ್ ಬರ್ತದೆ ಚಪ್ಪಲಿಗಳಿಗೆ ಅಂತಾನೆ ಒಂದು ಚಪ್ಪಲಿ ಅಂಗಡಿ ಇತ್ತು. ಅರುಣ್ ಗಾರ್ಮೆಂಟ್ಸ್ ಇದೆ 5 ಕ್ರಾಸಲ್ಲಿ. ಅರುಣ್ ಗಾರ್ಮೆಂಟ್ಸ್ ರೋಡ್ ಸ್ಟ್ರೇಟ್ ಹೋದ್ರೆ, ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಅಂದ್ರೆ ಅವಾಗ ಬ್ಯಾಕ್ 12-13 ಇಯರ್ಸ್ ಆಗೋ ಹೇಳ್ತಾರ ನಾನು. ಅಂಗಡಿ ಹಂಗೆ ಇದೆ. ಸೊ ಅದ್ರ ಕೆಳಗೊಬ್ರು ನನ್ ಮುಖ ನೋಡಿದ ತಕ್ಷಣ ಎಲ್ಲ ಹೊಸ ತರ ಚಪ್ಪಲಿ ಏನ್ ಬಂದಿದೆ ಕೊಟ್ಬಿಡೋರು. ಸೊ ಹಾಗಾಗಿ ನಾನು ತುಂಬಾ ಚಪ್ಪಲಿಗಳು ಹಾಕ್ತಾ ಇದ್ದೆ. ತಗೊಂತಾ ಇದ್ದೆ, ಸಾರಿ, ಹಾಕ್ತಾ ಇದ್ದೆ ಅಲ್ಲ, ತಗೊಂತಾ ಇದ್ದೆ. ಸೊ ಪ್ರಾಬಬ್ಲಿ ಇದು ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಬರ್ಬೋದು, ಯಾಕಂದ್ರೆ ಇನ್ನೂ ಸ್ವಲ್ಪ ಹಾಗೆ ಇದೆ. ನಾನು ಓದಿರೋ ಪ್ರಕಾರ ಜಯಲಲಿತಾ ಅವ್ರ ಹತ್ರ ತುಂಬಾ ಚಪ್ಪಲಿಗಳಿದೆ, ತುಂಬಾ ಇದಿದೆ ಅಂತ. ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ ಶಿ ಇಸ್. ಸೊ ಇನ್ಸ್ಪಿರೇಷನ್ ಅಂದ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್. ತೋರಿಸ್ತಾ ಹೋಗ್ತೀನಿ ನಾನು ಚಪ್ಪಲಿ ಕೂಡ. ಇದು ಪರಮಾನಂದರು ನೋಡಕ್ ಹೋಗಿದಾಗ ಭಕ್ತಿಯಿಂದ ಹಿಡ್ಕೊಂಡ್ ಬಂದಿದ್ದು ಕೊಲ್ಹಾಪುರಿ ತರ ಚಪ್ಪಲಿ. ಸೊ ಇದನ್ನ ನಾನು ಶಿರ್ಡಿನಲ್ಲಿ ತಗೊಂಡಿದ್ದು. ಅಂದ್ರೆ ನಾನು ಫಸ್ಟ್ ಟೈಮ್ ಶಿರ್ಡಿಗೆ ಹೋದಾಗ ತಗೊಂಡಿದ್ದಂತ ಚಪ್ಪಲಿ ಇದು. ಹಾಕಿದೀನಿ, 1-2 ಸಲ ಹಾಕಿರ್ಬೋದು. 4.5 ವರ್ಷದ ಹಳೆ ಚಪ್ಪಲಿ ಇದೆ ಆಕ್ಚುಲಿ. 2 ಸಲ ಹಾಕಿರ್ಬೋದು ನಾನು. ಪ್ರಾಬಬ್ಲಿ ಏನಾಗುತ್ತೆ, ಹೊಸ ಚಪ್ಪಲಿ ಸೇರ್ಕೊಂಡ್ ಹಳೆ ಚಪ್ಪಲಿ ನಾನು ಮರ್ತ್ ಹೋಗ್ತೀನಿ, ಒಂದು ಕಾಣಿಸಿರಲ್ಲ. ಇನ್ನೊಂದು ನನ್ಗೆ ಬೇಗ ಚಪ್ಪಲಿಗಳು ಕಚ್ಚತ್ತೆ. ಮುಂಚೆ ಎಲ್ಲ ಬರೀ ಶೂ ಟೈಪ್ ನಾನು ಹಾಕ್ತಾ ಇದ್ದಿದ್ದು. ಫುಲ್ಲು ಕಾಲ್ ಕವರ್ ಆದಂಗೆ 2ನೇ ಬೆರಳು ಉದ್ದ ಇದೆ. ಸೊ ಅದು ತುಂಬಾ ನನ್ಗೆ ಆಕ್ವರ್ಡ್ ಅನ್ಸೋದು. ಸೊ ಅದನ್ನ ಕವರ್ ಮಾಡೋದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೆ, ಫುಲ್ ಶೂ ತರ ಚಪ್ಪಲಿ ಹಾಕೊಂಡು ಓಡಾಡ್ತಿದ್ದೆ. ಎಲ್ರು ನಿಂದ 2ನೇ ಬೆರಳು ಉದ್ದ, ನಿಂದ 2ನೇ ಬೆರಳು ಉದ್ದ ಅಂದು. ಸೊ ಅದಕ್ಕೋಸ್ಕರ ಅದನ್ನ ಹಾಕೋತಾ ಇದ್ದೆ. ಬಟ್ ಅವಾಗ ಜಾಸ್ತಿ ಹಾಕ್ತಿದ್ದೆ, ಲೈಕ್ 4-5 ಇಯರ್ಸ್ ಆಗೋ. ಆಮೇಲಿಂದ ಸ್ವಲ್ಪ ಚೇಂಜ್ ಮಾಡಕ್ ಶುರು ಮಾಡಿದೆ. ವೆನ್ ಐ ಅಂಡರ್ಸ್ಟುಡ್ ದಟ್ ಪೀಪಲ್ ಒಪಿನಿಯನ್ಸ್ ಡಸಂಟ್ ಮ್ಯಾಟರ್ ಟು ಮೀ ಎನಿಮೋರ್ ಅಂದಾಗ. ಸೊ ಇದೊಂದು 3 ಸಲ ಹಾಕಿರ್ಬೋದು, ನಂಗೆ ಗೊತ್ತಿರೋಂಗೆ. ಸ್ವಲ್ಪ ನೋವಾಗತ್ತೆ, ಕಾಲು ಗಟ್ಟಿ ಇದಲ್ಲ, ಕಾಲು ನೋವಾಗತ್ತೆ. ಅಂಡ್ ಇದು ವೈಟ್ ಕಲರ್ ಹವಾಯಿ ತರ ಇದೆ, ಬಟ್ ಅದ್ರ ಮೇಲೆ ಫ್ಲವರ್ ಪ್ರಿಂಟ್ಸ್ ಹಾಕಿದ್ದಾರೆ. ಐ ಪಿಕ್ ದಿಸ್ ಅಪ್ ಫ್ರಮ್ ಮಲೇಷಿಯಾ. ಇದು ಈ ಟ್ರಾನ್ಸ್ಪರೆಂಟ್ ಸ್ಟೋನ್ಸ್ ಇರೋದು ಒಂದು, ಪ್ಲಸ್ ಇದು 3 ನಾನು ಮಲೇಷಿಯಾದಲ್ಲಿ ತಗೊಂಡಿದ್ದು. ಜೆಲ್ಲಿ ಬನ್ನಿ ಅಂತ, ಐ ಡೋಂಟ್ ನೋ ವಿಚ್ ಮಾಲ್, ಯಾವ್ದೋ ಒಂದು ಮಾಲ್ಗೆ ಹೋಗಿದ್ವಿ. ಅಲ್ಲಿ
ಇದ್ ಮೂರನ್ನ ತಗೊಂಡಿದ್ ನಾನು ಜೆಲಿ ಬನಿಯಾ ಅನ್ನೋ ಸ್ಟೋರ್ ಅಲ್ಲಿ. ಐ ಥಿಂಕ್ ಇದ್ ಮೂರಕ್ಕೂ ಸೇರಿ ನಾನು 2.5K or 3K ಕೊಟ್ಟೆ, 2.5 ಕೊಟ್ಟೆ. 3 ಚಪ್ಲಿನೂ ಸೇರಿ 2,500 ಕೊಟ್ಟೆ ನಾನು. ಎಸ್. ಸೊ ನೆಕ್ಸ್ಟ್ ದಿಸ್ ಪಾಯಿಂಟೆಡ್ ಸ್ಟಿಲೇಟೋಸ್ ಫರ್ ಇದೆ, ಬಟ್ ಇದು ಹಾಕೊಂಡು ಓಡಾಡಕ್ ಮಾತ್ರ ಸಾಧ್ಯನೇ ಇಲ್ಲ, ತುಂಬಾ ಕಾಲ್ ನೋವುತ್ತೆ. ಇದು ನಾನು US ಇಂದ ತರಿಸಿದ್ದು. ಐ ಥಿಂಕ್ US ಅಲ್ಲಿ ಇಟ್ ಕಾಸ್ಟೆಡ್ 800 ಅನ್ಸತ್ತಿದ್ದು. ದೇರ್ ಇಸ್ ಒನ್ ಆಪ್, ಸೊ ಅದರಿಂದ ತರಿಸಿದ್ದು. 800 ಇದು. ಇನ್ನೊಂದು ಇದು ನಿಯಾನ್ ಕಲರ್, ನಂಗೆ ತುಂಬಾ ಇಷ್ಟ ಆಗಿ ತರಿಸಿದ್ದು. ಇದು ಕೂಡ 800 US ಇಂದ. ಆಮೇಲೆ ಇದೊಂದು ಸ್ಕಿನ್ ಕಲರ್ ಸ್ಟಿಲೇಟೋಸ್. ಇದು ನನ್ ಕಾಲ್ ಸೈಜ್ ಗಿಂತ ದೊಡ್ಡದು. ಇದನ್ನ ರಿಪೇರ್ ಮಾಡಿಸ್ಬೇಕು. ಇದು US ಇಂದ ತರಿಸಿದ್ದು. ಐ ಥಿಂಕ್ ದಿಸ್ ಕಾಸ್ಟ್ 2.5K. ಅಂಡ್ ಇದು ಒಂದು ಹೀಲ್ಸ್, ತುಂಬಾ ಸಿಂಪಲ್ ಬ್ಲಾಕ್ ಹೀಲ್ಸ್, ಈಸಿಯಾಗಿ ಓಡಾಡ್ಬೋದು. ಸಿಂಪಲ್ ಆಗಿ ಕುರ್ತಾ ಸ್ಯಾರೀಸ್ಗೆಲ್ಲ ಹಾಕೊಳಕ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಮೆಟ್ರೋದಲ್ಲಿ ತಗೊಂಡಿದ್ದು ಲಾಸ್ಟ್ ಇಯರ್ ನನ್ನ ಬರ್ಡೇಗೆ. ಐ ಥಿಂಕ್ ಇದಕ್ಕೆ ಐ ಪೇಡ್ 1.5 ಅನ್ಸುತ್ತೆ. 2 ಚಪ್ಪಲಿ ತಗೊಂಡೆ ನಾನು. 2 ಚಪ್ಪಲಿ ಸೇರಿ 3,500 ಏನೋ ಕೊಟ್ಟೆ ನಾನು. ಸೊ ಐ ಡೋಂಟ್ ರಿಮೆಂಬರ್ ದ ಎಕ್ಸಾಕ್ಟ್ ಪ್ರೈಸ್. ಐ ಥಿಂಕ್ ದಿಸ್ ಕಮ್ಸ್ ಇನ್ ಬಿಟ್ವೀನ್ 1.5 to 2. ಅಂಡ್ ದಿಸ್ ಒನ್ ನಾನು 2 years ago ನನ್ನ ಬರ್ಡೇಗೆ ಝಾರಾದಲ್ಲಿ ಪಿಕಪ್ ಮಾಡಿದ್ದು. 5.5K. ತುಂಬಾ ಕಾಲ್ ನೋವು ಬರುತ್ತಿದ್ದು. ಯಪ್ಪ, ಪ್ರಾಣನೇ ಹೊಟ್ಟೋಗಿದ್ದು ನನ್ನ ಬರ್ಡೇನ ಹಾಕೊಂಡು. ಆಮೇಲೆ ಇದು ಕೂಡ ಶೆಡ್ಯೂಲ್ ತಗೊಂಡಿದ್ದು ನಾನು. ಚೆನ್ನಾಗಿದೆ ಇದು. 1-2 ಸಲ ಹಾಕಿದೀನಿ ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇದು 800 ರೂಪಾಯಿ ಕೊಟ್ಟೆ. ಇದು ಜುಡಿಯೋದಲ್ಲಿ ತಗೊಂಡಿದ್ದು. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅನ್ನೋ ತರ ಬರ್ಕಿನ್ ಸ್ಟಾಕ್ ತರ ಇತ್ತು ಅಂತ ತಗೊಂಡಿದ್ದು. ಸೊ ಫೈನಲಿ ಪಿಕ್ಡ್ ಅಪ್ ಬರ್ಕಿನ್ ಸ್ಟಾಕ್. ಐ ಪೇಡ್ 9.5K ಇದಕ್ಕೆ. ಸ್ವಲ್ಪ ಒಂಥರ ಆಗ್ಬಿಡಿದೆ, ಬಿಕಾಸ್ ನಾನು ರೀಸೆಂಟ್ ಆಗಿ ಧರ್ಮಸ್ಥಳ ಕುಕ್ಕೆ ಎಲ್ಲ ಹೋದಾಗ ಬರೀ ನೀರಲ್ಲೇ, ಮಾನ್ಸೂನ್ ಅಲ್ಲಿ ಹೋಗಿದ್ದಲ್ಲ, ಸೊ ನೀರಲ್ಲೇ ಇತ್ತು ಕಾಲು. ಗೋವಾ ಎಲ್ಲದಕ್ಕೂ ಇದು ಚಪ್ಪಲಿ ಹಾಕೊಂಡು ಹೋಗಿದೆ. ವೆರಿ ಕಂಫರ್ಟಬಲ್, ವೆರಿ ನೈಸ್. ಸೊ ಹಂಗಾಗಿ ಒಂಥರ ಆಗ್ಬಿಟ್ಟಿದೆ. ಬಟ್ ಓಕೆ. ಇದು ಜೂಡಿಯೋದು. ಅಂಡ್ ಇದು ನನ್ನ ಮದುವೆಗೆ ಹೊಸದಲ್ಲಿ ತಗೊಂಡಿದ್ದು. ಶ್ರೀಲಂಕಾಗೆ ಹಾಕೊಂಡು ನೋಡೋಣ ಬೀಚು ಅಂತ. ಕವಡೆ ಎಲ್ಲ ಇದೆ ಇದ್ರಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಐ ಸೀರಿಯಸ್ಲಿ ಡೋಂಟ್ ರಿಮೆಂಬರ್ ನಾನು ಎಷ್ಟು ಕೊಟ್ಟೆ ಇದಕ್ಕೆ ಅಂತ. ಎಲ್ಲಿ ತಗೊಂಡೆ ಅಂತಾನು ನೆನಪಿಲ್ಲ ನಂಗೆ. ಇದು ಮೊನ್ನೆ ನನ್ನ ಬರ್ಡೇಗೆ ತಗೊಂಡಿದ್ದು. ಇಂಕ್ 5 ಅಲ್ಲಿ. ಇಲ್ಲೇ ಇದೆ ರೇಟು. ಇದೆ 3,500 ಇದಕ್ಕೆ. 3,500 ಕೊಟ್ಟಿದ್ದು. ವೈಟ್ ಕಲರ್ ಹಾಕೊಂಡೆ. ಇಟ್ ಇಸ್ ಓಕೆ. ಕಾಲ್ ನೋವು ಅಂಥದ್ದೇನು ಬಂದಿಲ್ಲ, ಪರವಾಗಿಲ್ಲ. ಸೊ ನೆಕ್ಸ್ಟ್ ತುಂಬಾ ಕೊಳೆ ಆಗಿರೋ ಚಪ್ಪಲಿ ಇದ್ರೆ ಇದು ವೆಸ್ಟ್ ಸೈಡ್ ಅಲ್ಲಿ ತಗೊಂಡಿದ್ದು. 700-800 ಕೊಟ್ಟೆ ಅನ್ಸತ್ ನಾನು ಇದಕ್ಕೆ. ನಂಗೆ ಇನ್ನೊಂದು ಯಾಕೆ ಕೊಳೆ ಆಗುತ್ತೆ ಅಂದ್ರೆ, ನಾನು ದೇವಸ್ಥಾನಕ್ಕೆಲ್ಲ ಹೋಗಿರ್ತೀನಿ ಅಥವಾ ಎಲ್ಲೋ ಓಡಾಡ್ತಾ ಇರ್ತೀನಿ. ಚಪ್ಪಲಿ ಬಿಚ್ಬಿಟ್ಟು ಓಡಾಡ್ತಾ ಇರ್ತೀನಿ. ಇವಾಗ ಪಾರ್ಟೀಸ್ಗೂ ಅಥವಾ ಯಾವ್ದೋ ಪಬ್ಬಿಗೆ ಹೋಗಿದ್ರು ಕೂಡ ಅಲ್ಲಿ ಡ್ಯಾನ್ಸ್ ಫ್ಲೋರ್ ಏನಾದ್ರು ಇತ್ತು ಅಂದ್ರೆ ಚಪ್ಪಲಿ ಬಿಚ್ಬಿಟ್ಟು ಹೋಗಿ ಡ್ಯಾನ್ಸ್ ಮಾಡ್ಬಿಟ್ಟು ಬಂದು ಚಪ್ಪಲಿ ಹಾಕೋತೀನಿ, ಯಾಕಂದ್ರೆ ಕಾಲು ಹೋದೆ ಅಂತ. ಅವಾಗ ನಾನೇನ್ ವಾಪಸ್ ಚಪ್ಪಲಿ ಹಾಕ್ತೀನಿ, ಕೊಳೆ ಆಗಿರುತ್ತೆ. ನಾನು ಅದ್ರ ಗಮನ ಕೊಟ್ಟರೆ ಬಂದು ನಿದ್ದೆ ಮಾಡ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಅದೆಲ್ಲ ಕೊಳೆ ಆಗಿರುತ್ತೆ. ಅಂಡ್ ಇದು ಇನ್ನೊಂದು ಹೊಸ ಚಪ್ಪಲಿ, ನಾನು ಓಪನೇ ಮಾಡಿಲ್ಲ. ಇದಕ್ಕೆ 3,000 ಕೊಟ್ಟಿದ್ದೀನಿ. ಚೆನ್ನಾಗಿದೆ ಇದು. ಮೀಡಿಯಂ ಬ್ಲಾಕ್ ಹಿಲ್. ಇದೆರಡು ಒಂದೇ ಸಲ ತಗೊಂಡಿದ್ದು, ಬ್ಲ್ಯಾಕ್ ವೈಟ್. ಮೆಟ್ರೋ ಮೋಚಿ. ಎರಡು ಸೇರಿ ನಿಮ್ಗೆ 5K. ಒಂದು 2.5K, ಒಂದು 2.5K. ಇನ್ನೊಂದು ಕೂಡ ಇಂಕ್ 5. ಇದು ಎಲ್ಲೋ ಹೋಗ್ತಾ ಇದ್ದೆ, ಸುಮ್ನೆ ಫೋನ್ ತೆಗೆದು ನೋಡಿದಾಗ ಆಫರ್ ಇತ್ತಿದು. ಅವಾಗ 70% ಆಫರ್ ಏನೋ ಇತ್ತು. ನಂಗೆ 1,200 ಸಿಕ್ತು. ಒರಿಜಿನಲ್ ಪ್ರೈಸ್ ಬಂದು 3,290. ಆಲ್ಮೋಸ್ಟ್ 3.5K ನಂಗೆ
1.2K ಸಿಕ್ಕಿತ್ತು. ಸೊ ಈ ಚಪ್ಪಲಿ ಚೆನ್ನಾಗಿದೆ. ಇನ್ನೊಂದು ಇದು ಕೂಡ ಇಂಕ್ಫೈ ಇದೆ, ಕುರ್ತಾಸ್ಗೆಲ್ಲ ಹಾಕೊಳಕ್ ಚೆನ್ನಾಗಿದೆ. ಅಂಡ್ ಇದು ಆಕ್ಚುಲಿ ಚಪ್ಪಲಿಲೇ ಓಡಿಸ್ಕೊಂಡೆ. ಆಲಿಯಾ ಭಟ್ ರೀಸನ್ ಇಂಟರ್ವ್ಯೂ ನಲ್ಲಿ ಇದು ಹಾಕಿದ್ ನೋಡಿದ್ದೆ, ಗೂಚಿ ಹಾಕಿದ್ರು ಅವರು. ಸೊ ನಾನು ಗೂಚಿ ತಗೊಂಡಿಲ್ಲ, ಕೆಮಿಸ್ಟ್ರಿ ತಗೊಂಡಿದ್ದೀನಿ ಮಿಂತ್ರಾದಲ್ಲಿ. ಐ ಥಿಂಕ್ ಐ ಪೇಡ್ 1.2K. ಇದು ಚೆನ್ನಾಗಿದೆ. ಈ ಕಲರ್ ನಾನು ಟಾಪ್ ತಗೊಂಡೆ, ಬ್ಯಾಕ್ ತಗೊಂಡೆ ಸಾಮ್ನಾದಲ್ಲಿ. ಸೊ ಚಪ್ಲಿನೂ ಒಂದು ತಗೊಂಡೆ, ನೀಲಾಟ್ ಕೂಡ ಅದೇ ಕಲರ್ ಮಾಡಿಸಿದೆ ಅನ್ಬಿಟ್ಟು ಇವಾಗ ಟ್ರೆಂಡಿಂಗ್ ಇದೆ ಈ ಕಲರ್ ಅಂತ ತಗೊಂಡಿದ್ದು. ಅಂಡ್ ಇದನ್ನ ಮಿಂತ್ರಾದಲ್ಲಿ ಆರ್ಡರ್ ಮಾಡಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಡಬ್ಬ ತರ ಇದೆ, ಒಂದೇ ಸಲ ಹಾಕೊಂಡಿರೋದು. ಅಂಡ್ ದ ಮೋಸ್ಟ್ ಫೇವರೇಟ್ ಚಪ್ಲಿ ಕಮ್ಸ್ ಹಿಯರ್, ಕ್ರಾಕ್ಸ್. 3 ವರ್ಷದಿಂದ ತಗೊಂಡಿದ್ದು ನನ್ನ ಫಸ್ಟ್ ಕ್ರಾಕ್ಸ್. ಇದು ಎಷ್ಟು ಕಂಫರ್ಟಬಲ್ ಅಂದ್ರೆ ಎಲ್ಲ ಕಡೆ ಹಾಕೊಂಡು ಆಡ್ತಿದ್ದೆ. ನನ್ಗೆ ಎಲ್ಲರೂ ಬಯಕ್ ಶುರು ಮಾಡಿದ್ರು, ಕ್ರಾಕ್ಸ್ ಹಾಕೋತೆ ಅಂತ ಬೈದು ಈಗ ಒಂದು ತಿಂಗಳಿಂದ ಕಡಿಮೆ ಮಾಡಿದೀನಿ ಅನ್ನೋದು ಬಿಟ್ರೆ ದ ಮೋಸ್ಟ್ ಯೂಸ್ಡ್ ಚಪ್ಪಲ್ ಇಸ್ ಕ್ರಾಕ್ಸ್. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸೊ ಅದು ಆ ವೈಟ್ ಕಲರ್ ಏನ್ ಕಾಣಿಸ್ತಿದೆ ಅದ್ ಮಿಂತ್ರಾ ತಗೊಂಡಿದ್ದು ಶ್ರೀಲಂಕಾಗ್ ಹೋಗೋ ಟೈಮ್ ಅಲ್ಲಿ. ಏರ್ಪೋರ್ಟ್ ಆಕ್ಚುಲಿ ಅದನ್ನ ನಾನು ಏರ್ಪೋರ್ಟಿಗೆ ಹಾಕೊಂಡೆ, ತುಂಬಾ ಚಪ್ಪಲಿ ಎಲ್ಲ ಕಚ್ಚಿ ನನ್ಗೆ ಕಾಲೆಲ್ಲ ನೋವು ಬಂದ್ಬಿಡ್ತು. ಅದೇನ್ ಕಾಣಿಸ್ತಿದೆ ಕೊನೆಯದು, ಅದು ಫುಲ್ ಬ್ಲಾಕ್ ಹೀಲ್. ಅದು ನನ್ನ ಹತ್ರ ಒಂದು ಚಪ್ಪಲಿ ಇತ್ತು, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕದ್ಬಿಟ್ಟಿದ್ದಾರೆ. ಅದು ಮೆಟ್ರೋಲ್ ತಗೊಂಡಿದ್ದು, ಚೆನ್ನಾಗಿತ್ತು. ನಾನು ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ತಗೊಂಡಿದ್ದೆ ಅದನ್ನ. ಫುಲ್ ಬ್ಲಾಕ್ ಹೀಲ್ಸ್ಗೆ ಫುಲ್ ಸ್ಟೋನ್ ವರ್ಕ್ ಇತ್ತು. ಅಪಾರ್ಟ್ಮೆಂಟ್ ಎಲ್ಲ ಕದ್ಬಿಟ್ಟಿದ್ದ ನಿಂಗೆ ಆಚೆ ಬಿಟ್ಟಾಗ. ಸೊ ಅದ್ ಯಾವ್ದೋ ಒಂದು ಮದ್ವೆಗೆ ಎಲ್ಲ ಹೋಗ್ಬೇಕಾಗಿತ್ತು, ನಂಗೆ ಇದು ಯಾವ ಹೀಲ್ಸು ಆಗಲ್ಲ ಅನ್ಬಿಟ್ಟು ಹೋಗಿ ಅದನ್ನ ತಗೊಂಡು ಹಾಕೊಂಡಿದ್ದೆ. ಐ ಥಿಂಕ್ ಐ ಪೇಡ್ 700 ಫಾರ್ ದಟ್ ಫೀಟ್ ಶಾಪ್ ಅಲ್ಲಿ. ಸೊ ಇದು ಸದ್ಯಕ್ಕೆ ನನ್ನ ಕಣ್ಣಿಗೆ ಕಾಣಿಸ್ತಿರುವಂತ ನನ್ನ ಫುಟ್ವೇರ್ ಕಲೆಕ್ಷನ್ ವಿಚ್ ಐ ಯೂಸ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಬರ್ಕಿನ್ ಸ್ಟಾಕ್, ಕ್ರಾಕ್ಸ್ ಅಂಡ್ ದೀಸ್ 2 ಹೀಲ್ಸ್. ಬಿಟ್ರೆ ಇದೆಲ್ಲ ಸ್ವಲ್ಪ ಯೂಸ್ ಮಾಡ್ತೀನಿ, ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತೀನಿ. ವೆರಿ ಪರ್ಟಿಕ್ಯುಲರ್, ನಾನು ನೋಡಿ ಮಾಡಿ ಹಾಕೊಂಡು ಹೋಗ್ತೀನಿ ಚಪ್ಪಲಿನ. ಪ್ಲಸ್ ಕಂಫರ್ಟ್ ಕೂಡ ನೋಡ್ತೀನಿ ನಾನು. I have to walk too much and all of that ನಾನು ನೋಡ್ತೀನಿ, and then I wear pick up. So yeah, this is my footwear collection. ನನಗೆ ನಾನೇ ಇಲ್ಲಿ ನೋಡ್ಕೋತಾ ಇದ್ರೆ ನಗು ಬರ್ತಾ ಇದೆ, ಒಳ್ಳೆ ಹಿಂಗ್ ಕುತ್ಕೊಂಡು ಮಾಡ್ತಾ ಇದ್ದೀನಿ ಅಂತ. ದಟ್ಸ್ ಓಕೆ, ಹೊಟ್ಟೆಗೆ ಹಾಕೊಂಡ್ಬಿಡಿ. ನಾನು ಕೂತಿದ್ದೀನಿ, ಇಷ್ಟಂಗ ನನ್ನ ಮಗಳು ಇಲ್ಲಿ ಕೂತಿದ್ಲು ಫಾರ್ ಸೇಲ್ ತರ. ಅಲ್ಲೋಗಿದ್ದಾಳೆ ಅವಳು, ಅಲ್ಲಿ ಬಾಗಿಲಿಂದ ನೋಡ್ತಾ ಇದ್ದಾಳೆ. ನನ್ನ ಮಗ ಇಲ್ಲಿ ಬಂದಿದ್ದಾನೆ, ಗುಡ್ ಬಾಯ್ ತರ. ಚೀನಿ ಬಾಯ್ಲಿ, ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಬೈಲಿ ನಿಂಗೆ ಅದು ಅಷ್ಟೇ. ಅವನ್ಗೆ ಊಟದ ಪ್ಲೇಟ್ ನಮ್ಮ ಅಮ್ಮ ಇಟ್ಬಿಡ್ತಾರೆ. ಅವ್ನಿಗೆ ಅದೊಂಥರ ಗಾರ್ಡಿಂಗ್ ತರ ಊಟದ ಪ್ಲೇಟ್ ಇದ್ದಾಗೆಲ್ಲ ಇದ್ ಮಾಡೋದು. ಸೊ ಈಗ ಮಕ್ಕಳ ಕಲರವ ಕೇಳಿಸ್ತಾ ಇದೆ, ಸೌಂಡ್ ಎಫೆಕ್ಟ್ಸ್ ಅಲ್ಲಿಂದ ಬರುತ್ತೆ. ಅವರೆಲ್ಲ ಪಾರ್ಕ್ ಅಲ್ಲಿ ಆಟಾಡಲ್ಲ, ಕಾರಿಡಾರ್ ಅಲ್ಲಿ ಆಟಾಡ್ತಾರೆ. ಇದು ಅಪಾರ್ಟ್ಮೆಂಟ್ ಅಲ್ಲ, ವಠಾರ ಇದು. ಸೊ ಇನ್ನ ಕಿರ್ಚ್ಕೊಂಡು ಆಟಾಡ್ತಾರೆ. ಓಕೆ, ಸೊ ಇದು ನನ್ನ ಫುಟ್ವೇರ್ ಕಲೆಕ್ಷನ್. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ನಾನು ನಿಮ್ಮ ಮುಂದೆಗೆ ಬರ್ತೀನಿ. ಅಲ್ಲಿ ಥ್ಯಾಂಕ್ ಯು ಆಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.